ನೀವು ಶಾರ್ಟ್ ಫಿಲಮ್ ಮಾಡೋದು ತುಂಬ ಈಸಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AKS ರಾಜು. ಗೈಸ್, ಮತ್ತೆ ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಕೇಳಿದಂಥ ಒಂದೇ ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ, ಬ್ರೋ ನೀವು ಶಾರ್ಟ್ ಫಿಲಮ್ ಮಾಡ್ತೀರಲ್ಲ, ಹೇಗೆ ಮಾಡ್ತೀರಾ ಅಂತ. ಮೊಬೈಲಲ್ಲೇ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅಂದರೆ ಶಾರ್ಟ್ ಫಿಲಮ್ಸ್ ವರ್ಕ್ನ ಹೇಗೆ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಂತಹ ಈ ನಮ್ಮ ಫ್ರೆಂಡ್ಸ್ಗಳಿಗೆ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೀವು ಆದರೆ ಟ್ರೈ ಮಾಡಿ, ಗ್ರೋತ್ ಆಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡುವಂತಹ ಪ್ರಯತ್ನನ ಮಾಡಿ. ಗೈಸ್, ಮೊದಲಿಗೆ ಹೇಳೋದಾದರೆ ಶಾರ್ಟ್ ಫಿಲಮ್ಸನ್ನ ಮಾಡೋದು ತುಂಬ ಈಸಿ. ಶಾರ್ಟ್ ಫಿಲಮ್ಸ್ ಫಾರ್ ಯೂಟ್ಯೂಬ್, ನನಗೆ ಯಾವುದೇ ರೀತಿ ಬೇರೆ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಜಸ್ಟ್ ನನ್ನ ಹಾಬೀಸ್ಗೋಸ್ಕರನೋ ಅಥವಾ ನನ್ನಲ್ಲಿರೋ ಒಂದು ಕಲೆನ ಜನಕ್ಕೆ ತೋರ್ಸೋಕ್ಕೋಸ್ಕರ ನಾನು ಒಂದು ಶಾರ್ಟ್ ಫಿಲಮ್ ಮಾಡ್ತೀನಿ ಅನ್ನೋದಾದರೆ, ಅದನ್ನು ನೀವು ಎತ್ಕೊಂಡೋಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲೋ ಅಥವಾ ಯಾರ್ದನ್ನ ಫ್ರೆಂಡ್ಸು ಯೂಟ್ಯೂಬ್ ಚಾನಲಲ್ಲೋ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಶಾರ್ಟ್ ಫಿಲಮ್ಸ್ ಮಾಡೋದು ತುಂಬ ಈಸಿ. ಶಾರ್ಟ್ ಫಿಲಮ್ಸ್ ಮಾಡೋದು ಹೆಂಗೆ ಅಂತ ನಾನು ಯಾರನ್ನ ಕೇಳಿದ್ರೆ ಯಾವ ರೀತಿ ಹೇಳ್ತಾ ಇದ್ರು ಅಂದರೆ, ಏನೋ ಪ್ಯಾನ್ ಇಂಡಿಯಾ, ಇವಾಗೇನು ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು ಅಥವಾ ದೊಡ್ಡ ಸಿನಿಮಾ ಮಾಡಬೇಕು ಅಂದಾಗ ಯಾವ ರೀತಿ ಬಿಲ್ಡಪ್ ಕೊಡ್ತಾರೋ ಆ ಥರ ಬಿಲ್ಡಪ್ಪು ಶಾರ್ಟ್ ಫಿಲಮ್ ಮಾಡಬೇಕು ಅಂದ್ಕೊಂಡಾಗ ಅವಾಗಲೇ ಕೊಡ್ತಾಯಿದ್ರು. ಸ್ವಲ್ಪ ಗಾಳಿ ಇದೆ, ಸೊ ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತಾ ಇದೆ. ಆ ಥರ ಬಿಲ್ಡಪ್ನ ಅವಾಗಲೇ ಕೊಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ಕ್ಯಾಮ್ರಲ್ಲೆಲ್ಲ ಶೂಟ್ ಮಾಡೋದೆಲ್ಲ ತುಂಬ ಕಷ್ಟ ಆಗಿತ್ತು. ಒಂದು ನಾರ್ಮಲ್ ಬೇಸಿಕ್ ತುಂಬ ಈಸಿಯೆಸ್ಟ್ ಆಗಿರುವಂತಹ ಒಂದು ಶಾರ್ಟ್ ಫಿಲಮ್ನ ಮಾಡಬೇಕು ಅಂದರೆ 5 ನಿಮಿಷ 10 ನಿಮಿಷದ ಮಾಡಬೇಕು ಅಂದರೆ ಆವಾಗಲೇ 20,000 ರಿಂದ 30,000 40,000 ಗಂಟೆ ಎಲ್ಲ ದುಡ್ಡು ಕೇಳ್ತಾಯಿದ್ರು. ಸೊ ಹಾಗಾಗಿ ಆಗ ನಾನು ಅಂದ್ಕೊಂಡಿದ್ದ ಕತೆಗಳೆಲ್ಲ ಆಗಿಲ್ಲ. ಸೊ ಈಗಲೂ ಅದೇ ರೀತಿ ನನಗನ್ಸಿದ್ದೇನು ಅಂತಂದರೆ, ಈಗ ಯಾರು ಬಿಗಿನರ್ಸ್ ಇರ್ತಾರೆ, ಈಗಷ್ಟೇ ಶಾರ್ಟ್ ಫಿಲಮ್ ಮಾಡಬೇಕು ಅದು ಇದು ಅಂತ ಥಿಂಕ್ ಮಾಡಿರ್ತಾರೋ ಅವರಿಗೆ ಬೇರೆ ಜನಗಳು ಇದೇ ರೀತಿಯೇ ಭಯಪಡಿಸಿರ್ತಾರೆ ಅಂತ ನನಗನ್ನಿಸಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಶಾರ್ಟ್ ಫಿಲಮ್ ಮಾಡೋದು ತುಂಬ ಈಸಿ. 5 ರಿಂದ 10 ನಿಮಿಷ ಮಾಡ್ತೀನಿ, ಬೇಸಿಕ್ ಕಂಟೆಂಟ್ ಇಟ್ಕೊಂಡು ಸಿಂಪಲಾಗಿ ಮಾಡ್ತೀನಿ ಅಂತಂದರೆ ಡೆಡ್ ಈಸಿ, ಆರಾಮಾಗಿ ಮಾಡ್ಬೋದು. ಫಸ್ಟ್ ನೀವೇನು ಮಾಡಬೇಕು, ಫಸ್ಟು ಒಂದು ಕಾನ್ಸೆಪ್ಟನ್ನ ಆಯ್ಕೆ ಮಾಡ್ಕೋಬೇಕು. ಲವ್ ಸ್ಟೋರಿನ, ಕಾಮಿಡಿನ, ಹಾರರ್ ಥ್ರಿಲ್ಲಿಂಗ ಅಥವಾ ಸಸ್ಪೆನ್ಸಾ ಅಥವಾ ಕಮರ್ಷಿಯಲಾಗಿ ಏನನ್ನ ಮಾಡ್ತೀರಾ ಅಥವಾ ಏನೋ ಫ್ರೆಂಡ್ಶಿಪ್ ಬಗ್ಗೆನ ಏನೋ ಒಂದು ಥಾಟ್ ಥಿಂಕ್ ಮಾಡಿ ಅದ್ರ ಮೇಲೆ ನೀವೇನು ಮಾಡಬೇಕು, ಕತೆನ ಬರೀಬೇಕು. ಫ್ರೆಂಡ್ಶಿಪ್ ಬಗ್ಗೆ ಅಂದ್ಕೊಳ್ಳಿ. ಸೊ ಫ್ರೆಂಡ್ಶಿಪ್ ಬಗ್ಗೆ ಏನೆಲ್ಲ ತೋರಿಸ್ಬೋದು, ನಾನು ಸೀನ್ಸು ಏನೆಲ್ಲ ತೋರಿಸ್ಬೋದು ಫ್ರೆಂಡ್ಶಿಪ್ ಬಗ್ಗೆ. ನೀವು ಸಾಮಾನ್ಯವಾಗಿ ಬೇರೆ ಬೇರೆ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರ. ಅದನ್ನು ಹೊರತುಪಡಿಸಿ ನಾನೇನು ಮಾಡ್ಬೋದು, ಅಥವಾ ನಮ್ಮ ಲೈಫಲ್ಲಿ ಏನು ಫನ್ನಿಯಾಗಿ ಏನು ನಡೆದಿದೆ, ತುಂಬ ಸೆಂಟಿಮೆಂಟಾಗಿ ಏನು ನಡೆದಿದೆ, ತುಂಬ ಒಂಥರ ಈ ಒಂದು ಕೆಲವೊಂದು ಸಿಚುವೇಶನ್ನ ನಾನು ಎಲ್ಲನ ಹೇಳ್ಕೊಂಡ್ರೆ ಗ್ರೇಟು ಅನ್ನೋ ಥರ ಇದೆ ಆ ಸಿಚುವೇಶನ್ಸು. ಪ್ಲಸ್ ಕೆಲವೊಂದು ಹೇಳ್ಕೊಳ್ಳೋಕ್ಕಾಗದೇ ಇರೋವಂಥ ಸಿಚುವೇಶನ್ಸ್ ಏನಿದೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಿಮಗೆ ಎಲ್ಲೋ ಮಾತುಕತೆ ಬಿಟ್ಟೋಗಿರುತ್ತೆ, ಯಾವ ರೀಸನ್ಗೆ ಅನ್ನೋದು ನೀವು ಹೇಳ್ಕೊಂಡಿರಲ್ಲ, ಅವನು ಹೇಳ್ಕೊಂಡಿರಲ್ಲ. ಅದನ್ನು ಸೇರಿಸಿ ಒಂದು ಕಥೆನ ಮಾಡ್ಬೋದು. ಈಗ ಫ್ರೆಂಡ್ಸ್ ಇರ್ತಾರೆ, ಒಂದಿನ ಅವರಿಬ್ಬರು ಬಿಟ್ಟು ಹೋಗ್ತಾರೆ. ಯಾಕೆ ಬಿಟ್ಟು ಹೋದ್ರು ಅನ್ನೋದಕ್ಕೆ ನೀವು ಕೆಲವೊಂದು ಸೀನ್ಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಯಾಕೆ ಬಿಟ್ಟೋದ್ರು, ಮೊದಲು ಹೆಂಗಿದ್ರು ಅನ್ನೋ ತೋರಿಸ್ಕೋಬೇಕು, ಸೆಂಟ್ರಲ್ಲಿ ಬಿಟ್ಟೋದ್ರು ಅನ್ನೋ ತೋರಿಸ್ಬೇಕು, ಯಾಕೆ ಬಿಟ್ಟೋದ್ರು ಅನ್ನೋದು ಲಾಸ್ಟಲ್ಲಿ ತೋರಿಸ್ಬೇಕು. ಅಲ್ಲಿಗೆ ಒಂದು 5 ರಿಂದ 10 ನಿಮಿಷ ಶಾರ್ಟ್ ಫಿಲಮ್ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಕತೆ ಮಾಡ್ತೀನಿ ಬ್ರೋ, ಕತೆ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಪ್ಲಾನು? ಕತೆ ರೆಡಿ ಆಯಿತಾ? ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ರೆಡಿ ಮಾಡಿ. ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಸೀನ್ಸು ಅದೆಲ್ಲ ರೆಡಿ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸನ್ನೇ ತೊಗೊಳ್ಳಿ. ನಿಮ್ಮ ಶಾರ್ಟ್ ಫಿಲಮ್ಗೆ ಏನಂತ ಮೇಧಾವಿ ನಟನೆ ಬಲ್ಲವರೇ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಹಿಂಗಲ್ಲ ಮಗ ಹಿಂಗೆ ಅಂತ ಹೇಳ್ಕೊಟ್ಬಿಟ್ಟು ನೀವು ಅಲ್ಲಿಂದ ಶುರು ಮಾಡಿ. ತುಂಬ ಸಿಂಪಲ್ಲಾಗಿ ಆರ್ಟಿಸ್ಟ್ ಸೆಲೆಕ್ಷನ್ ಆಯಿತು, ನೀನು ಈ ಪಾರ್ಟ್ ಮಾಡು ಮುಗೀತು ಅಲ್ಲಿಗೆ. ಅದಾದ ಮೇಲೆ ನೆಕ್ಸ್ಟು ನೀವು ಶೂಟಿಂಗ್ ಹೋಗ್ತೀರ. ಶೂಟಿಂಗ್ ಹೋದಾಗ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಹತ್ರ ಒಂಚೂರು ದುಡ್ಡಿದ್ರೆ DSLR ಕ್ಯಾಮ್ರಾಗಳೆಲ್ಲ ಸಿಗ್ತವೆ. ಯೂಟ್ಯೂಬ್ ಮಾಡ್ಕೊಳ್ಳಂಗಿದ್ರೆ ಆರಾಮಾಗಿ ಮಾಡ್ಕೋಬೋದು. ನಿಮ್ಗೆ 500, 1,000 ರೂಪಾಯಿಗೋ 800 ರೂಪಾಯಿಗೋ 700 ರೂಪಾಯಿಗೋ ಬಾಡಿಗೆ ಎಲ್ಲ ಸಿಗ್ತಾವೆ ಒಂದು ದಿನಕ್ಕೆ. 5 ರಿಂದ 10 ನಿಮಿಷ ಮಾಡಬೇಕಂದ್ರೆ ನೀವು 2 ದಿನದಲ್ಲಿ ಕಂಪ್ಲೀಟಾಗಿ ಶೂಟ್ ಆರಾಮಾಗಿ ನಿಧಾನಕ್ಕೆ ಮಾಡಿದ್ರು 2 ದಿನದಲ್ಲಿ ಶೂಟ್ ಮುಗಿಸ್ಕೋಬೋದು. ನಿಮಗೆ ಕ್ಯಾಮ್ರಾ ಕಷ್ಟ ಆಗುತ್ತೆ ಬ್ರೋ, ನಮ್ಮ ಹತ್ರ ದುಡ್ಡೇ ಇಲ್ಲ ಅನ್ನೋದಾದರೆ ಸಿಂಪಲ್ಲು ಮೊಬೈಲಲ್ಲಿ ಯೂಸ್ ಮಾಡಿ. ಮೊಬೈಲಲ್ಲಿ ಕ್ಯಾಮ್ರಾದೆಲ್ಲ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಆ್ಯಂಗಲ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಮ್ರಾ ಯಾವುದಿದೆ, ಯಾವ ಥರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಂಗಲ್ಸು, ನೀವು ಡಿಫ್ರೆಂಟ್ ಆ್ಯಂಗಲಲ್ಲಿ ಕ್ಯಾಮ್ರಾನ ಇಡ್ತಾ ಹೋದರೆ ಅದು ರೆಕಾರ್ಡಿಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್ ವಿಜುವಲ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟು ಶೂಟ್ ಆದಮೇಲೆ, ಅಂದರೆ ಶೂಟಿಂಗ್ ಮುಗಿದ ಮೇಲೆ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳ್ಳಿ. ಎಲ್ಲೂ ಕಂಟಿನ್ಯೂಟಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಈಗ ಇಲ್ಲಿಂದ ಈಗ ಬರ್ತಾ ಇರ್ತಾನೆ, ಬರ್ತಾ ಇದ್ದಂಗೆ ಕಟ್ ಆದರೆ ಇಬ್ಬರು ಆಲ್ರೆಡಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ, ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ.
ಅವ್ನು ಬರಬೇಕಾದ್ರೆ ಇನ್ನೊಬ್ಬನ ಹತ್ರ ಅಲ್ಲಿ ಬರೋದನ್ನು ನೀವು ಜಾಯಿನ್ ಮಾಡೋ ಥರ ಶೂಟ್ ಮಾಡ್ಕೋಬೇಕು ನೀಟಾಗಿ. ಎಡಿಟಿಂಗಲ್ಲಿ ತಪ್ಪಾಗಿ ಬರ್ತಲ್ಲ. ನೀವು ಎಷ್ಟು ಬೆಸ್ಟಾಗಿ ಶೂಟಿಂಗ್ ಮಾಡ್ಕೊತೀರೋ ಅಷ್ಟು ಬೆಸ್ಟಾಗಿ ಎಡಿಟಿಂಗಲ್ಲಿ ಆಟ ಆಡ್ಬೋದು. ನೀವು ಶೂಟಿಂಗಲ್ಲೇ ತುಂಬ ತೋಪೆ ಎಬ್ಬಿಸ್ಬಿಟ್ರೆ ಎಡಿಟಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಳಕ್ಕಾಗುತ್ತೆ. ನೀವು ಶೂಟಿಂಗೇ ಚೆನ್ನಾಗಿ ಮಾಡಿಬಿಟ್ಟಿದ್ರೆ ಎಡಿಟಿಂಗಲ್ಲಿ ಇನ್ನೂ ಚೆನ್ನಾಗಿ ಏನೇನೋ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಎಲ್ಲ ಕ್ರಿಯೇಟಿವ್ ಆಗಿ ಎಲ್ಲ ಮಾಡ್ಬೋದು. ಸೊ ಆ ರೀತಿ ಶೂಟ್ ಮಾಡ್ಕೊಂಡಾದ ಮೇಲೆ ಮೊಬೈಲಲ್ಲಿ ಆರಾಮಾಗಿ ಎಡಿಟಿಂಗ್ ಮಾಡ್ಬೋದು. ಮೊಬೈಲಲ್ಲಿ ಸುಮಾರು ಆ್ಯಪ್ಗಳು ಬರ್ತವೆ ಎಡಿಟಿಂಗ್ಗೆ. ಆ ಎಡಿಟಿಂಗ್ ಆ್ಯಪ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಅದನ್ನು ನೀವೇನು ಅಂದ್ಕೊಂಡಿದ್ದೀರೋ ಆ ರೀತಿ ನಿಮ್ಮ ಫ್ರೆಂಡ್ ಇದ್ರೆ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಅಥವಾ ನೀವೇ ಎಡಿಟ್ ಮಾಡ್ತಾಯಿದ್ರೆ ಅಂದರೆ ಯಾರು ಕಥೆನ ಡೈರೆಕ್ಟ್ ಮಾಡಿರ್ತಾರೋ ಅವರೇ ಇದ್ದರೆ ಆ ಕಥೆನ ನೀಟಾಗಿ ಕ್ಲಿಪ್ಸನ್ನು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಎಡಿಟಿಂಗ್ ಆದಮೇಲೆ ಡಬ್ಬಿಂಗ್ ಮಾಡ್ಕೋಬೇಕು. ಡಬ್ಬಿಂಗ್ ಏನಿಲ್ಲ, ನೀವು ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತೀರೋ ಎಡಿಟಿಂಗ್ಗೆ ಅದೇ ಆ್ಯಪಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡ್ ಆಪ್ಷನ್ ಇರುತ್ತೆ. ನೀವು ಅಲ್ಲಿ ಏನು ಮಾಡಬೇಕು, ಕ್ಲಿಪ್ ಬೈ ಕ್ಲಿಪ್ಪು ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಡೈಲಾಗ್ ನೋಡ್ಕೋಬೇಕು, ಆಮೇಲೆ ಡಬ್ ಮಾಡಬೇಕು, ಆಮೇಲೆ ಅದರ ಒರಿಜಿನಲ್ ಆ ವಿಡಿಯೋಲ್ಲಿ ಏನು ರೆಕಾರ್ಡ್ ಆಗಿರುತ್ತೋ ಒರಿಜಿನಲ್ ಆಡಿಯೋ ಅದನ್ನು ನೀವು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಇದನ್ನು ಅಲ್ಲಿಗೆ ಜಾಯಿನ್ ಮಾಡಿಸ್ಬೇಕು. ಡಬ್ಬಿಂಗ್ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾ ಹೋಗ್ಬೇಕು. ನಿಮಗೆ ಓನಾಗಿ ಮ್ಯೂಸಿಕ್ ಹಾಕ್ಸ್ತಾರೆ ತುಂಬ ಜನ. ಏನು ಮಾಡ್ತಾರೆ, ಓನಾಗಿ ಅಂತಂದರೆ ಯಾರನ್ನ ಮ್ಯೂಸಿಕ್ ಮಾಡೋರ ಹತ್ರ ಹೋಗಿ ಒಂದಿಷ್ಟು ಅಂತ ದುಡ್ಡು ಕೊಟ್ಟು ಅದು 5,000 8,000 10,000ದಿಂದ ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಗಟ್ಟಲೆ ನಿಮಗೆ ದುಡ್ಡು ತೊಗೊಂಡು ಮ್ಯೂಸಿಕ್ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕ್ಸ್ಬಿಟ್ಟು ಆ ಥರ ನಿಮಗೆ ಅದಾಗಲ್ಲ ಅಂತಂದರೆ ಸಿಂಪಲ್ ಯೂಟ್ಯೂಬ್ಗೆ ಹೋಗಿ ನೋ ಕಾಪಿರೈಟ್ ಮ್ಯೂಸಿಕ್ಸ್ ಅಂತ ಹೊಡೀರಿ. ನಿಮಗೆ ನನ್ನ ಸ್ಯಾಡ್ ವರ್ಷನ್ ಬೇಕಿತ್ತಾ, ಸ್ಯಾಡ್ ಮ್ಯೂಸಿಕ್ ನೋ ಕಾಪಿರೈಟ್ ಅಂತ ಹೊಡೀರಿ, ಬೇಜಾನ್ ಬರ್ತವೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಜಾಯಿನ್ ಮಾಡಿ. ಹ್ಯಾಪಿ ಮ್ಯೂಸಿಕ್ಕು, ಆಮೇಲೆ ಲವ್ ಮ್ಯೂಸಿಕ್ಕು ಅವೆಲ್ಲ ಸಿಗ್ತವೆ BGMಗಳು. ಅದನ್ನು ನೀವು ಡೌನ್ಲೋಡ್ ಮಾಡಿ ಅಲ್ಲಿ ಹಾಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಸೌಂಡ್ ಎಫೆಕ್ಟ್ಸ್ ಏನಿಲ್ಲ. ಈಗ ಹೀರೋ ಚಪ್ಪಾಳೆ ಹೊಡಿತಾ ಇರ್ಬೇಕಾದ್ರೆ ನೀವು ಅಲ್ಲಿ ರೆಕಾರ್ಡ್ ಅಂತಿದೆಯಲ್ಲ ಅಲ್ಲಿ ಬೇಕಾದ್ರೆ ಚಪ್ಪಾಳೆ ಹೊಡಿಬೋದು, ಅಥವಾ ಯೂಟ್ಯೂಬಲ್ಲಿ ಕ್ಲ್ಯಾಪ್ ಸೌಂಡ್ ಎಫೆಕ್ಟ್ ಅಂತ ಕೊಟ್ಟರೆ ಅದು ಬರುತ್ತೆ. ಆಮೇಲೆ ಹೀರೋ ಕಪಾಳಕ್ಕೆ ಹೊಡೆದಾಗ ಹೊಡೆಯೋ ಸೌಂಡ್ ಬೇಕು. ಆಗ ನೀವೇನು ಮಾಡಬೇಕು, ಯೂಟ್ಯೂಬಲ್ಲಿ ಹೋಗಿ ಸ್ಲ್ಯಾಪ್ ಸೌಂಡ್ ಎಫೆಕ್ಟ್ ಅಂತ ಹಾಕಿ ಅದು ಬರುತ್ತೆ. ಈ ರೀತಿಯಾಗಿ ನೀವು ಸೌಂಡ್ ಎಫೆಕ್ಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಎಡಿಟಿಂಗಲ್ಲಿ ಎಲ್ಲನೂ ಕೂರಿಸಿದ್ದಾದಮೇಲೆ ಆ BGM ಎಲ್ಲ ಹಾಕಿರ್ತೀರಲ್ಲ, ಅದು ಎಲ್ಲಿ ಡೈಲಾಗ್ ಬರ್ತಾ ಇದೆ ಅಲ್ಲಿ ಕಡಿಮೆ ಮಾಡೋ ಥರ, ಆ ಥರ ಎಲ್ಲೆಲ್ಲಿ ಡೈಲಾಗ್ ಬರುತ್ತೋ ಅಲ್ಲೆಲ್ಲ ಮ್ಯೂಸಿಕ್ ಕಡಿಮೆ ಆಗಬೇಕು, ವಾಯ್ಸು ನಾರ್ಮಲ್ ಆಗಿರಬೇಕು. ಈ ರೀತಿ ಎಲ್ಲ ನೀವು ಡಬ್ಬಿಂಗ್ ಮಾಡಿ ಮ್ಯೂಸಿಕ್ ಹಾಕಿ ಎಲ್ಲ ಮಾಡಿದ್ಮೇಲೆ ಕಲರಿಂಗ್ ಸ್ವಲ್ಪ ಚೇಂಜಸ್ ಮಾಡಿ DI ಮಾಡಿಸ್ತಾರೆ. ಎಲ್ಲ ದೊಡ್ಡ ಸಿನಿಮಾ ಆ ಥರ ಎಲ್ಲ ಹೋದಾಗ ದೊಡ್ಡ ಬಜೆಟಲ್ಲಿ ಮಾಡೋರೆಲ್ಲ DI ಮಾಡಿಸ್ತಾರೆ. DI ಅಂತಂತಂದರೆ ಒಂದೊಂದು ಪಿಕ್ಸೆಲ್ಗೂ ಇಟ್ಕೊಂಡು ಅವರು ಒಂಥರ ಪೇಂಟಿಂಗ್ ಮಾಡ್ತಾರೆ. ಅದು ಬಿಟ್ಬಿಡಿ, ನೀವು ಸಿಂಪಲಾಗಿ ಮಾಡೋರು ಏನು ಮಾಡಬೇಕು, ಅದೇ ನೀವು ಎಡಿಟಿಂಗ್ ಮಾಡಿದ ಆ್ಯಪಲ್ಲೇ ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಲವೊಂದು ಆಪ್ಷನ್ ತೋರಿಸುತ್ತೆ. ಏನಂತ ಅಡ್ಜಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಕಲರ್ ಗ್ರೇಡಿಂಗ್ ಎಲ್ಲ ಇರುತ್ತೆ. ಶಾರ್ಪ್ನೆಸ್ ಜಾಸ್ತಿ ಮಾಡೋದು, ಆಮೇಲೆ ಬ್ಲ್ಯಾಕ್, ಇವಾಗ ಶ್ಯಾಡೋ ನನ್ನ ಕಣ್ಣ ಮೇಲೆ ಇಲ್ಲಿ ಶ್ಯಾಡೋ ಬೀಳ್ತಾ ಇದೆ, ಇದನ್ನು ಸ್ವಲ್ಪ ರಿಮೂವ್ ಮಾಡೋದಕ್ಕೆ ಅಲ್ಲಿ ಶ್ಯಾಡೋ ಅಂತ ಇರುತ್ತೆ. ಅದನ್ನು ನಾವು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಅದೇನಾಗುತ್ತೆ, ಆ ಶ್ಯಾಡೋ ಅಂದರೆ ಅದು ಬೆಳಕು ಜಾಸ್ತಿ ಬೀಳುತ್ತೆ, ಅಲ್ಲಿ ಶ್ಯಾಡೋ ಕಮ್ಮಿ ಆಗುತ್ತೆ. ಅಂದರೆ ಹೆವಿ ತೆಗಿಯೋಕ್ಕಾಗಲ್ಲ, ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇಲ್ಲಿ ಗ್ರೀನು ಅದೆಲ್ಲ ಆ ಥರ ಎಲ್ಲ ನೀವು ಕಲರ್ ಗ್ರೇಡಿಂಗ್ನ ಮಾಡ್ಕೋಬೋದು. ಈ ರೀತಿ ಮಾಡಿ ಫೈನಲ್ ಆಗಿ ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ, ಚೆನ್ನಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಇನ್ನೇನ ಮಿಸ್ಟೇಕ್ ಇದ್ದರೆ ಸರಿ ಮಾಡಿಕೊಂಡು ಒಂದೇ ಸರಿಯಲ್ಲಿ ಎಕ್ಸ್ಪರ್ಟ್ನ ಕೊಡಿ. ಎಕ್ಸ್ಪರ್ಟ್ ಕೊಟ್ಟ ಮೇಲೆ ಅಂದರೆ ಸೇವ್ ಆದಮೇಲೆ ಅದು ನಿಮಗೆ ಒಂದು ಔಟ್ಪುಟ್ ಸಿಗುತ್ತೆ. ನೀವು ಬೇಕಾದರೆ ಅದನ್ನು ಅಪ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ತುಂಬ ಸಿಂಪಲ್ಲಾಗಿ ಮೊಬೈಲಲ್ಲೇ ಶಾರ್ಟ್ ಫಿಲಮ್ಸ್ಗಳನ್ನ ಮಾಡ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಹಾಕಿ ಯಾವುದು ನಿಮಗೆ ಡೌಟ್ ಇದೆ ಅಂತ. ಅದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ನೀವು ಬಿಗಿನರ್ಸ್ ಯಾರಿದ್ದೀರೋ ಮಾಡ್ಬೋದು. ಒಂದೇ ಸರಿ ನಾನು ಶಾರ್ಟ್ ಫಿಲಮ್ ಮಾಡ್ತೀನಿ ಅಂತ ನಿಂತ್ಕೊಂಡು ಯಾರೋ ದೊಡ್ಡ ಮೇಕರ್ಸ್ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ನನ್ನ ವಿಡಿಯೋನ ನೋಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಒಂದು 2-3 ಈ ಥರ ಮೊಬೈಲಲ್ಲಿ ಮಾಡಾಕಿ, ಆಮೇಲೆ ಒಂಚೂರು DSLR ಆ ಥರ ಸಣ್ಣ ಪುಟ್ಟ ಕ್ಯಾಮ್ರಾಗೆ ಹೋಗಿ, ಅದಾದ ಮೇಲೆ ನಿಮ್ಗೆ ಅಷ್ಟೊತ್ತಿಗಾಗಲೇ ನಾಲೆಡ್ಜ್ ಬಂದಿರುತ್ತೆ. ಎಷ್ಟು ಖರ್ಚಾಗುತ್ತೆ, ಎಲ್ಲೋಗುತ್ತೆ, ಹೆಂಗಾಗುತ್ತೆ ಅನ್ನೋದೆಲ್ಲ ನಾಲೆಡ್ಜ್ ಬಂದಿರುತ್ತೆ. ಆಗ ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಯಾರು ಇವಾಗ ಬಿಗಿನರ್ಸ್ ಇದ್ದೀರೋ, ಈಗ ಶುರು ಮಾಡ್ತಿದ್ದೀರೋ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋನ ಇಷ್ಟೊತ್ತು ಕೂತ್ಕೊಂಡು ನೋಡಿದ್ದಕ್ಕೆ. ನನ್ನ ಚಾನಲ್ಗೆ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫೈನಲ್ ಆಗಿ ಥ್ಯಾಂಕ್ ಯು ಸೊ ಮಚ್. ಬೈ.